ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಅದು ದೇವರ ಶಾಪವೋ ಅಥವಾ ಯಾವುದೋ ಜನ್ಮದ ಪಾಪದ ಫಲವೋ ಗೊತ್ತಿಲ್ಲ. ಆದರೆ ಆ ಕುಟುಂಬದ ಪಾಲಿಗೆ ನೆಮ್ಮದಿಯ ಮಾತಿರಲಿ, ನಾಳಿನ ಬಗ್ಗೆ ಒಂದು ಸಣ್ಣ ಆಸೆ ಕೂಡ ಇಲ್ಲ. ಸದಾ ಕಣ್ಣೀರಲ್ಲೇ ಕೈ ತೊಳಿತಾ ಇರೋ, ನೆರವಿಗಾಗಿ ಕೈ ಚಾಚಿರೋ ಕುಟುಂಬದ ದಯನೀಯ ಕಥೆ ಇಲ್ಲಿದೆ. ಈ ನಿಷ್ಪಾಪಿ ಬಾಲಕನ ಹೆಸರು ಮನೋಜ್ ಕೃಷ್ಣ. ಈತನನ್ನ ನೋಡುತ್ತಿದ್ರೆ ಆ ದೇವರು ಕ್ರೂರಿಯೇನೋ ಅನ್ನಿಸ್ಬಿಡುತ್ತೆ. ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೂ ಅಂದರೆ 16 ವರ್ಷಗಳಿಂದ ಈ ಬಾಲಕ ಎದ್ದು ಕೂತಿಲ್ಲ. ಕೂರಿಸಿದರೆ ಆಯ ತಪ್ಪಿ ಬೀಳ್ತಾನೆ, ಮಾತನಾಡೋದಕ್ಕೂ ಬರೋದಿಲ್ಲ. ಬುದ್ಧಿಮಾಂದ್ಯತೆ, ಫಿಟ್ಸ್ ಇನ್ನಿತರೆ ಕಾಯಿಲೆಗಳಿಗೆ ತುತ್ತಾಗಿದ್ದಾನೆ. ಇನ್ನು ಈ ಬಾಲಕನ ತಾಯಿ ಅಮರಾವತಿಯ ಗೋಳು ಕೇಳೋದು ಕಷ್ಟ. ಗಂಡ ಸತ್ತು 9 ವರ್ಷಗಳಾಗಿವೆ. ಬನ್ನೇರುಘಟ್ಟ ಸಮೀಪದ ಪಿಳ್ಳಗಾನಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದಾಳೆ. ಅರ್ಧ ಗಂಟೆಗೊಮ್ಮೆ ಪಿಟ್ಸ್ ಕಾಯಿಲೆಗೆ ತುತ್ತಾಗುವ ಮಗನನ್ನ ಬಿಟ್ಟು ಕೆಲಸಕ್ಕೆ ಹೋಗುವಂತಿಲ್ಲ. ಒಂದು ಹೊತ್ತಿನ ಗಂಜಿಗೂ ವಯಸ್ಸಾದ ತಾಯಿಯನ್ನ ಅವಲಂಬಿಸುವ ಸ್ಥಿತಿ. ಸಾಯುವುದನ್ನ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತಾಳೆ. ನನಗೆ ಗಂಡ ಇಲ್ಲ ಸರ್. ಇದು ಒಂದೇ ಮಗು ನನಗೆ. ಈ ಮಗುಗೆ 16 ವರ್ಷ. ಇನ್ನೂ ತನಕ ಇವನ್ನ ಹೆಂಗ ಚಿಕ್ಕ ಮಗು ಇರುವಾಗ ಸಾಕಿದ್ವಿ. ಇದಕ್ಕೆ ಮುಂದೆ ನಾವು ಇನ್ನೇನು ಕೆಲಸ ಮಾಡಿ ಬದುಕಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಯಾರು ಒಂದು ಹೊತ್ತು ಊಟ ಹಾಕೋರು ಇಲ್ಲ, 10 ರೂಪಾಯಿ ಕೊಡೋರು ಯಾರು ಇಲ್ಲ. ಅದಕ್ಕೆ ಮನೆ ಕೆಲಸಕ್ಕೂ ಇವನ್ನ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಇವನ ಹತ್ರ ಒಬ್ರು ಇರಲೇಬೇಕು ನಾವು. ಅದಕ್ಕೋಸ್ಕರ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಬದುಕೋಣ ಅಂತ ಬಂದ್ವಿ. ಇಲ್ಲಾಂದ್ರೆ ನಮ್ಗೆ ಬದುಕಕ್ಕೆ ಯಾವ ದಾರಿನೂ ಇಲ್ಲ. ಇನ್ನು ಈ ವೃದ್ಧೆಯ ಕಥೆ ಹೇಳೋದಾದ್ರೆ, ವಾಸಿಯಾಗದ ಕಾಯಿಲೆಯಿಂದ ನರಳುವ ಮೊಮ್ಮಗ, ಆತನನ್ನ ಬಿಟ್ಟು ಆಚೀಚೆ ಹೋಗದ ಮಗಳು, ಇಬ್ಬರನ್ನು ಸಾಕುವ ಹೊಣೆಗಾರಿಕೆ ಬೇರೆ. ಮನೆ ಕೆಲಸ ಮಾಡಿ ಸಿಗುವ 1,000 ರೂಪಾಯಿ ಸಂಬಳದಲ್ಲಿ ಮನೆ ಬಾಡಿಗೆ ಕಟ್ಟಬೇಕು. 3 ಹೊತ್ತಿನ ಊಟದ ಜೊತೆಗೆ ಮೊಮ್ಮಗನ ಔಷಧಿಯನ್ನ ಪೂರೈಸಬೇಕು. ಅದೂ ಅಲ್ಲದೆ ವಯಸ್ಸು 60 ದಾಟಿದೆ. ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲ. ಕೆಲಸ ಮಾಡದೇ ಇದ್ರೆ ತುತ್ತು ಅನ್ನಕ್ಕೂ ಗತಿ ಇಲ್ಲ. ಬಾಡಿಗೆ ಕಟ್ಟದೇ ಇದ್ರೆ ಬೀದಿಗೆ ಬರಬೇಕು. ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ ಅಂಗಲಾಚ್ತಾರೆ ಈ ವೃದ್ಧೆ. ತುಂಬ ಕಷ್ಟ ಐತೆ. ಇರೋಕ್ಕೆ ಮನೆ ಇಲ್ಲ. ಇವ್ನು ನೋಡ್ಕೊಬೇಕು. ಅವರಮ್ಮ ಮನೆಗಿರ್ತಾಳೆ. ನಾನೊಂದು ಮನೆ ಕೆಲಸ ಮಾಡೋಕ್ಕೂ ನನ್ನ ಕೈನಲ್ಲಿ ಆಗಲ್ಲ. ನಮ್ಮ ಜೀವ ತುಂಬ ಕಷ್ಟ ಆಗ್ಬಿಟ್ಟೈತೆ. ನಿಮ್ಮ ನೋಡಿಬಿಟ್ಟು ವಿಷಪುರ ಸಾಯನ ಅಂತ ಬಂದಿದ್ದೀವಿ. ಏನೋ ಎಲ್ಲರೂ ಸೇರಿ ಎಲ್ಲರಿಗೂ ನಮಸ್ಕಾರ. ಸಹಾಯ ಮಾಡಿದ್ರೆ ಈ ಭೂಮಿ ಮೇಲೆ ಎಷ್ಟು ದಿನ ನಮ್ಮ ಆವಶ್ಯ ಇರುತ್ತೋ ಅಷ್ಟು ದಿನ ನಾವು ತಿನ್ಕೊಂಡು ಏನೋ ಸಾಯ್ತೀವಿ. ನನಗೂ ಮಕ್ಕಳು ಇಲ್ಲ. ಇರೋದು ಒಬ್ಬಳೆ ಅವಳು. ಯಾರಿಲ್ಲ ಸ್ವಾಮಿ. ಏನು ನಿಮ್ಮ ದಯ, ನಿಮ್ಮ ದಾಕ್ಷಣ ಎಲ್ಲ ನಿಮ್ಮೆ. ಇವಾಗ ನಮ್ಮ ತಾಯಿ ತಂದೆ ಎಲ್ಲ ನೀವೇ ನೋಡಬೇಕು. ಒಟ್ಟಿನಲ್ಲಿ ಯಾರದ್ದಾದರೂ ಸಹಾಯದ ನಿರೀಕ್ಷೆಯಲ್ಲಿರುವ ಈ ನಿಷ್ಪಾಪಿ ಕುಟುಂಬಕ್ಕೆ ನೆರವಿನ ಹಸ್ತ ಚಾಚಬೇಕಿದೆ. ಕರುಳು ಕಿವುಚುವಂತೆ ನರಳುವ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕಿದೆ. ಸರ್ಕಾರ, ಸಂಘ ಸಂಸ್ಥೆಗಳು ಕೊಂಚ ಆಸ್ಥೆ ವಹಿಸಿದರೆ ಆ ಬಡ ಕುಟುಂಬದ ಕಷ್ಟವನ್ನ ಖಂಡಿತ ನಿವಾರಿಸಬಹುದು. ಚಿಂತನ್, ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮಡಿವಾಳದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಭಾಗವತ ಸಪ್ತಾಹ ಯಜ್ಞ ನಡೀತಾ ಇದೆ. ಕಳೆದ ಶುಕ್ರವಾರದಿಂದ ನಡೀತಾ ಇರೋ ಈ ಭಾಗವತ ಸಪ್ತಾಹದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ವಿಷ್ಣು ಶ್ಲೋಕಗಳನ್ನು ಪಠಿಸುತ್ತಿದ್ದಾರೆ. 7 ದಿನಗಳ ಕಾಲ ನಡೆಯೋ ಈ ಯಜ್ಞದಲ್ಲಿ ವಿಷ್ಣುವಿನ 7 ಅವತಾರಗಳ ಬಗ್ಗೆ ಪಾರಾಯಣಗಳನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಮಹಿಳೆಯರು ಈ ಸಪ್ತಾಹದಲ್ಲಿ ಪಾಲ್ಗೊಂಡು ವಿಷ್ಣು ನಾಮವನ್ನ ಸ್ಮರಿಸ್ತಾ ಇದ್ದಾರೆ. ನಾಳೆ ಭಾಗವತ ಸಪ್ತಾಹದ ಕೊನೆಯ ದಿನವಾಗಿದ್ದು ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಪೂರ್ವಗಾರರು ಮಾಡ್ತಾ ಇದ್ದ ಕೆಲಸಗಳು ನಾವೀಗ ಪುನರಾರಂಭಿಸ್ತಾ ಇದ್ವಿ. ಇದು ಜೀವನದಲ್ಲಿ ಒಂದು ಸಾರಿ ಆದರೂ ಭಾಗವತ ಸಪ್ತಾಹ ಕೇಳಬೇಕು. ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾರಿ ಕೇಳಲೇಬೇಕು. ನೆಕ್ಸ್ಟು ಪಂಬದಲ್ಲಿ ಒಂದು ಸಾರಿ ಸ್ನಾನ, ಪಂಬದಲ್ಲಲ್ಲ ಇದು ಪಂಬದಲ್ಲಿ ಮತ್ತು ಗಂಗಾದಲ್ಲಿ ಒಂದು ಸಾರಿ ಮನುಷ್ಯನ ಹುಟ್ಟಿದ ಮೇಲೆ ಒಂದು ಸಾರಿ ಸ್ನಾನ ಮಾಡಬೇಕು. ಆ ಥರ ಈ ಭಾಗವತ ಸಪ್ತಾಹದಲ್ಲಿ ಕೇಳ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಏನೇನು ಕಷ್ಟ ಸುಖಗಳು ನಡೀತದೆ ಅದೆಲ್ಲ ನಮಗೆ ತುಂಬ ಅನುಕೂಲ ಆಗ್ತದೆ. ಅದು ನಮಗೆ ತುಂಬ ಕಲಿಯಲಿಕ್ಕಿದೆ. ಬಳೆ ಅಂದ್ರೆ ಯಾವ ಮಹಿಳೆಗೆ ತಾನೇ ಇಷ್ಟವಿಲ್ಲ?
ಮಹಿಳಾ ದಿನಾಚರಣೆ ಅಂಗವಾಗಿ ನಗರದ ಕೃಷ್ಣಯ್ಯ ಚೆಟ್ಟಿ ಅಂಡ್ ಸನ್ಸ್ನಲ್ಲಿ ಬಳೆಯ ಮೇಳ ನಡೀತಾ ಇದೆ. ಸುಂದರ ಲಲನಿಯರ ಕೈ ಮೈತುಂಬಾ ಮೆರೆದ ಸುಂದರ ಬಳೆಗಳ ಝಲಕ್ ಇಲ್ಲಿದೆ ನೋಡಿ. ಕತ್ತಿನ ಸುತ್ತ ಬಳೆಗಳ ಹಾರ ತೊಟ್ಟ ಸುಂದರಿ, ಬಳೆ ತೊಟ್ಟು ನಾಚಿ ನುಡಿಯುವ ಮುದನಾರಿ, ಬಳೆಗಳನ್ನ ತಲೆಯ ಮೇಲೆ ಹೊತ್ತು ನಡೆಯುವ ಕಿನ್ನರಿ. ಹೀಗೆ ವೈವಿಧ್ಯಮಯ ಬಳೆಗಳ ಪ್ರದರ್ಶನ ನಡೆದಿದ್ದು ಬೆಂಗಳೂರಿನ ಕೃಷ್ಣಯ್ಯ ಚೆಟ್ಟಿ ಅಂಡ್ ಸನ್ಸ್ ಮಳಿಗೆಯಲ್ಲಿ. ಬಳೆಗಳನ್ನ ತೊಡುವುದೇ ಒಂದು ಹಬ್ಬ ಅಂತ ನಾಚಿ ನುಲಿದರು ಸುಂದರಿಯರು. CKC ಅಂತೂ ಬ್ರ್ಯಾಂಡ್ ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಕೊಂಡಾಗ ಐ ಕುಡಂಟ್ ಸೇ ನೋ ಟು ದೆಮ್. ನನಗೆ ತುಂಬ ಖುಷಿಯಿಂದ ಬಂದ್ ಮಾಡಿದೆ. ಆ್ಯಂಡ್ ಆ್ಯಸ್ ಯು ಕ್ಯಾನ್ ಸಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಗಲ್ಸ್ ಇದೆ. ಆ್ಯಂಡ್ ಐ ಥಿಂಕ್ ದ ಪ್ಲಸ್ ಪಾಯಿಂಟ್ ಇಸ್ ದ್ಯಾಟ್ ಟ್ರೆಡಿಷನಲ್ ಬ್ಯಾಂಗಲ್ ಸ್ಟೈಲ್ಸಿಂದ ಈಗಿನ ಟ್ರೆಂಡಿ ಬ್ಯಾಂಗಲ್ಸ್ ಕೂಡ CKCನಲ್ಲಿದೆ. ಅದರ್ವೈಸ್ ಆಲ್ಸೋ ದೇ ಆರ್ ವೆರಿ ಯುನೀಕ್. ಬಟ್ ಬ್ಯಾಂಗಲ್ ಮೇಳ ಅಂದಾಗ ಐ ಥಿಂಕ್ ಯು ಕ್ಯಾನ್ ಗೆಟ್ ಆಲ್ ಕೈಂಡ್ ಆಫ್ ಕಲೆಕ್ಷನ್ಸ್. ಮಾರ್ಚ್ ಇಡೀ ಮಹಿಳಾ ದಿನಾಚರಣೆಯ ಸಂಭ್ರಮ. ಅಲ್ಲದೆ ಹೋಳಿ, ಯುಗಾದಿಯಂಥ ಕಲರ್ಫುಲ್ ಹಬ್ಬಗಳು ಮಾರ್ಚ್ನಲ್ಲಿವೆ. ಆದ್ದರಿಂದಲೇ ಇಡೀ ತಿಂಗಳು ಬಳೆಗಳ ಉತ್ಸವ ಇಲ್ಲಿ ನಡೆಯಲಿದೆ. 3,500ಕ್ಕೂ ಹೆಚ್ಚು ವಿನ್ಯಾಸದ ಬಳೆಗಳು ಇಲ್ಲಿ ಪ್ರದರ್ಶಿಸಲಾಗ್ತಾ ಇದೆ. ಮಹಿಳೆಯ ಪರಿಪೂರ್ಣತೆಗೆ ಬಳೆಗಳ ವೃತ್ತಾಕಾರ ಕನ್ನಡಿ ಅಂತಾರೆ ಅಂಗಡಿಯ ಮಾಲೀಕರು. ಬ್ಯಾಂಗಲ್ಸ್ ಆ್ಯಕ್ಚುಲಿ ಸಿಂಬಲೈಸ್ ವುಮನ್ ಅಂತ. ಏನು ಅಂದರೆ ವುಮನ್ ಡೇ ಲೀಡ್ಸ್ ಅ ಕಂಪ್ಲೀಟ್ ಲೈಫ್, ಫ್ರಮ್ ಬೀಯಿಂಗ್ ಅ ಹೌಸ್ ವೈಫ್ ಟು ಬೀಯಿಂಗ್ ಅ ಪ್ರೊಫೆಷನಲ್ ಟು ಬೀಯಿಂಗ್ ಅ ಮದರ್ ಆ್ಯಂಡ್ ಅ ಹಸ್ಬೆಂಡ್. It is a challenging task. We all know that. Bangle symbolizes our completeness ಅಂತ, ಅದರಿಂದ ನಾವು ಬ್ಯಾಂಗಲ್ ಅಂತ ಚೂಸ್ ಮಾಡಿದ್ವಿ. ಒಟ್ಟಾರೆ ಬಳುಕುವ ಸೊಂಟದ ಸುತ್ತ, ಕುಂಕುವ ಕತ್ತಿನ ಮೇಲೆ ನೀಲ ಜಡೆಯ ನಾರಿಯರನ್ನ ಅಲಂಕರಿಸಿದ್ದ ಬಳೆಗಳು ನೋಡುಗರ ಕಣ್ಮನ ಸೆಳೆದವು. ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ವಜ್ರ ಅಂದ್ರೆ ನಮಗೆ ನೆನಪಾಗೋದು ಗಂಜಂ. ಹೌದು, ಇದು ನಗರದ ಇನ್ಫಂಟ್ರಿ ರಸ್ತೆಯಲ್ಲಿರೋ ಗಂಜಂನಲ್ಲಿ ಇಂದು ಒಂದು ಸುಂದರ ಸಂಜೆ ನಡೆಯಿತು. ಇದರ ಅಂಗವಾಗಿ ರತ್ನದ ಕಲ್ಲುಗಳ ವೈಭವವನ್ನು ಪ್ರದರ್ಶಿಸಲಾಯಿತು. ರೂಬಿ, ಅಮೆಥಿಸ್ಟ್, ಬ್ಲೂ ತೊಫೇಸ್, ಎಮರಾಲ್ಡ್ ಹೀಗೆ ಬಗೆ ಬಗೆಯ ಅಪರೂಪದ ಕಲ್ಲುಗಳಿಂದ ಮಾಡಿರೋ ಸುಂದರ ನೆಕ್ಲೆಸ್ ಪ್ರದರ್ಶನಕ್ಕಿಡಲಾಗಿತ್ತು. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.